ಹಾಯ್, ಇದು ನನ್ನ ಥರ್ಸ್ಡೇ ಬ್ಲಾಗ್ ಮಾಡಿ ತುಂಬ ದಿನನೇ ಆಗೋಯ್ತು. ಯಾಕಂತಂದರೆ ಒಂದು 15 ದಿನ ಊರಿಗೆ ಹೋಗಿಬಿಟ್ಟಿದ್ದೆ. ಮೊಬೈಲ್ ಬೇರೆ ಸರಿ ಇಲ್ಲ. ಹಾಗಾಗಿ ಊರಲ್ಲೂ ಮಾಡೋಕ್ಕಾಗಲಿಲ್ಲ. ಬೆಳಿಗ್ಗೆ ನಾನು ಬೇಗ ಎದ್ದು ಹಸ್ಬೆಂಡಿಗೆ ಟಿಫನ್ನು ಎಲ್ಲ ರೆಡಿ ಮಾಡಿ ಅವ್ರಿಗೆ ಪ್ಯಾಕ್ ಮಾಡಿ ಬೆಳಿಗ್ಗೆ ತಿಂಡಿಗೆ ಅಂತ ಉಪ್ಪಿಟ್ಟು ಮಾಡಿದ್ದೆ. ಹಾಗೆಯೇ ನಾವು ಇತ್ತೀಚೆಗೆ ಸಮ್ಮರ್ ಶುರುವಾಗಿರೋದ್ರಿಂದ ಈ ಥರ ರಾಗಿ ಅಂಬಲಿ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಏನು ಬಿಸಿಲು ಯಪ್ಪ ದೇವ್ರೆ! ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತಿದೆ. ಹೊರಗಡೆ ಅಂತೂ ಹೋಗೋಕ್ಕೆ ಆಗಲ್ಲ. ಹಾಗಾಗಿ ದೇಹನ ಸ್ವಲ್ಪ ತಂಪು ಕೂಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ರಾಗಿ ಅಂಬಲಿನ ಶುರು ಮಾಡ್ಕೊಂಡಿದ್ದೀವಿ. ಊರಿಗೆ ಹೋಗಿ 15 ದಿನ ಊರಲ್ಲೇ ಇದು ಬಂದುಬಿಟ್ಟೆ. ಮನೆಯವರಿಗೂ ಹುಬ್ಳಿಲಿ ಕಾನ್ಫರೆನ್ಸ್ ಇತ್ತು ಅಂತ ಹೇಳಿಬಿಟ್ಟು ಅವರು ಕೂಡ ಹುಬ್ಳಿಗೆ ಹೋಗಿಬಿಟ್ಟಿದ್ರು. ಹಾಗಾಗಿ ಮನೆ ಲಾಕ್ ಆಗಿತ್ತು. ಆ್ಯಂಡ್ ಅವರು ಒಂದು ವಾರ ಬಿಟ್ಟು ಬಂದರು ಮನೆಗೆ. ಬಟ್ ನಾನೇ ಊರಲ್ಲಿ ತುಂಬ ದಿನ ಆದಮೇಲೆ ಹೋಗಿದ್ನಲ್ಲ, ಮಗುನೂ ಅಲ್ಲಿ ಅಜ್ಜಿ ತಾತ ಜೊತೆ ಚೆನ್ನಾಗಿ ಇರಲಿ, ಆಟ ಆಡಲಿ ಅಂತ ಹೇಳಿಬಿಟ್ಟು ಒಂದು 15 ದಿನ ಅಲ್ಲೇ ಉಳ್ಕೊಂಡ್ಬಿಟ್ಟಿದ್ದೆ. ಬಂದು ನೋಡಿದ್ರೆ ಮನೆ ಫುಲ್ ಗಲೀಜು ಆ್ಯಂಡ್ ಧೂಳು, ಮಗು ಬೇರೆ ಮನೆಯಲ್ಲಿ ಅಂತ ಹೇಳಿ ಫುಲ್ ಕ್ಲೀನಿಂಗ್ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಜೊತೆಗೆ ಅಕ್ಕನ ಮಗಳು ಬೇರೆ ನನ್ನ ಜೊತೆ, ಅಂದರೆ ನನ್ನ ಕರ್ಕೊಬಂದಿದ್ದೆ ಸಮ್ಮರ್ ಹಾಲಿಡೇಸ್ ಅವಳಿಗೂ ಅಂತ ಹೇಳಿ. ನಾನು ಬೆಳಿಗ್ಗೆ ಎದ್ದು ಮನೆ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ದು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತು ಬರೀ ನಂದು ಕ್ಲೀನಿಂಗೇ ಆಗೋಯಿತು. ಮಕ್ಕಳಿಗೆ ಊಟ ಮಾಡಿಸಿ 2 ಗಂಟೆ ಏನು 2-2:30 3 ಗಂಟೆ ಅಷ್ಟೇ ಆಗೋಯಿತು. ಮತ್ತು ಮಧ್ಯಾಹ್ನ ಅವರಿಗೆ ಊಟ ಮಾಡಿಸಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಊಟ ಮಾಡಿ ಸ್ನಾನ ಮಾಡಿ ಕಂಪ್ಲೀಟ್ ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ತುಂಬ ಟೈಮ್ ಆಗೋಗಿತ್ತು. ಊರಿಂದ ಬಂದು ನಮ್ಮಮ್ಮ ಅಂತೂ ಊರಿಂದ ಒಂದು ಚೀಲ ಅದು ಮೂಟೆ ಆಗುವಷ್ಟು ರೇಷನ್ ಕೊಟ್ಟು ಕಳಿಸಿದ್ರು. ರೇಷನ್ ಅಂತಂದರೆ ನಾವೇ ನಮ್ಮ ಹೊಲದಲ್ಲಿ ಬೆಳೆದಿರೋವಂಥ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನೆಲ್ಲ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ರು. ಮೇನ್ ತುಪ್ಪ, ನಮ್ಮನೇಲಿ ಹಸು ಇದೆ. ದಿನಕ್ಕೆ ಒಂದು 10 ಲೀಟ್ರ್ ಹಾಲು ಕೊಡುತ್ತೆ. ಬೆಳಿಗ್ಗೆ 5, ಸಂಜೆ 5. ನಾವು ದಿನ ಒಂದು ಅರ್ಧ ಲೀಟ್ರ್, ಸಂಜೆ ಅರ್ಧ ಲೀಟ್ರು, ಬೆಳಿಗ್ಗೆ ಅರ್ಧ ಲೀಟ್ರು ಈ ಥರ ಇಟ್ಕೊಂಡು ದಿನಾಲು ಬೆಣ್ಣೆ ಕಡ್ದು ತುಪ್ಪ ಮಾಡ್ತಿದ್ವಿ. 1.5 ಲೀಟ್ರಷ್ಟು ತಗೊಬಂದೆ. ಇದು ಚಿಕ್ಕದು, ಇನ್ನೊಂದು ದೊಡ್ಡ ಬಾಟಲಲ್ಲಿ ಹಾಕಿ ಕೊಟ್ಟು ಕಳಿಸಿದ್ರು. ನನ್ನ ಮಗ ಚೆಲ್ಬಿಡ್ತಾನೆ ಅಂತ ಫಸ್ಟೇ ಅದನ್ನು ತೆಗ್ದಿಟ್ಟೆ. ಒಂದು 15ರಿಂದ 20 ಕಾಯಿ ಕೊಟ್ಟು ಕಳಿಸಿದ್ರು. ಕಾಯಿನ ಮೊದಲೇ ತೆಗ್ದೆ. ಮತ್ತು ಅದು ರಾಗಿ ಸರಿ ಮಾಡುವಂಥ ಹಿಟ್ಟು. ಇಲ್ಲಿ ಮಕ್ಕಳನ್ನೆಲ್ಲ ಇಟ್ಕೊಂಡು ನನಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಅಮ್ಮನೇ ಊರಲ್ಲಿ ಮಾಡಿ ಕೊಟ್ಟು ಕಳಿಸಿದ್ದು. ನಾನು ಊರಿಗೆ ಹೋಗಿ ತುಂಬ ದಿನ ಆಗೋಗಿತ್ತು. ಅಮ್ಮನೂ ಇಲ್ಲಿ ಬಂದಕ್ಕಾಗಿರಲಿಲ್ಲ. ಮನೇಲಿ ಹಸು ಮಕ್ಕಳು ಎಲ್ಲ ಇರೋದ್ರಿಂದ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರು ಬಂದಿರಲಿಲ್ಲ. ಹಾಗಾಗಿ ಒಂದಷ್ಟು ತುಂಬ ರೇಷನ್ ಕೊಟ್ಟು ಕಳಿಸ್ಬಿಟ್ಟಿದ್ರು ಈ ಸತಿ. ಅದು ತಡ್ನಿ ಕಾಳು. ನನಗೆ ಅದು ವೀಡಿಯೋ ಮಾಡಬೇಕಾದ್ರೆ ಅದು ನನಗೆ ಹೆಸರೇ ನೆನಪಿಗೆ ಬರಲಿಲ್ಲ. ಇವಾಗ ನೆನಪಿಗೆ ಬಂತು. ಅದು ತುಂಬ ಸರಿ ನಾನು ಯೋಚನೆ ಮಾಡ್ತೀನಿ, ಏನು ಕಳಿದು ಅಂತ ಹೇಳಿ. ನನ್ನ ಅಕ್ಕನ ಮಗಳು ಓಪನ್ ಮಾಡಿ ನೋಡೋಕವು ಅಂತ ಹೇಳಿದ್ರು. ಸರಿ, ಆಮೇಲೆ ಓಪನ್ ಮಾಡಿ ನೋಡ್ತೀನಿ ಅಂತ ಹೇಳಿಬಿಟ್ಟು ಅದನ್ನು ಸೈಡಲ್ಲಿ ಇಟ್ಟು ಬೇರೆ ಏನೇನಿದೆ ಅಂತ, ನಾನು ಇದನ್ನೆಲ್ಲ ಏನೇನಿದೆ ಅಂತ ನೋಡಿರಲಿಲ್ಲ. ಅದು ಶುಂಠಿ. ನಮ್ಮಮ್ಮ ನಾನು ಬರೋದು 3 ದಿನ ಮುಂಚೆಯಿಂದನೇ ಪ್ಯಾಕ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಏನಾದರೂ ಮರ್ತೋಗ್ತೀನಿ ಅಂತ ಹೇಳಿಬಿಟ್ಟು. ನಂತರ ಅದು ರಾಗಿ ಹಿಟ್ಟು. ಇಲ್ಲಿ ಹೋಗಿ ಅಂದರೆ ಹೋದ ತಕ್ಷಣವೇ ಹಿಟ್ಟು ಮಾಡಿಸ್ಕೊಳ್ಳೋಕ್ಕಾಗಲ್ಲ. 1-2 ದಿನ ರಾಗಿನ ಬಿಸಿಲಲ್ಲಿ ಒಣಗಿಸಿ ಆಮೇಲೆ ಹಿಟ್ಟು ಮಾಡ್ಕೊ, ಅಲ್ಲಿವರೆಗೂ ಇದು ಮುದ್ದೆ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೊ ಅಂತ ಹೇಳಿಬಿಟ್ಟು ರಾಗಿ ಹಿಟ್ಟನ್ನು ಕೊಟ್ಟು ಕಳಿಸಿರೋದು. ನೆಕ್ಸ್ಟ್ ಏನಿದೆ ಅಂತ ನೋಡೋಣ. ಆ ಚೀಲ ಅಂತೂ ಸಿಕ್ಕಾಪಟ್ಟೆ ಭಾರ ಆಯಿತು. ನನ್ನ ಹಸ್ಬೆಂಡು ಏನು ಇಷ್ಟೊಂದು ತುಂಬಿಸ್ಕೊಬಂದಿದ್ಯಾ, ನನಗಂತೂ ಹೊರಕ್ಕಾಗ್ತಿಲ್ಲ, ನೀನೇ ಹೊಡ್ಕೊ ಅಂತ ಹೇಳಿದ್ರು. ಇದು ಗೋಧಿ ಹಿಟ್ಟು. ಅಂಗಡಿಯಿಂದ ಗೋಧಿನ ತಂದು ಅದನ್ನ ಚೆನ್ನಾಗಿ ತೊಳೆದು ಅದಕ್ಕೆ ಅಕ್ಕಿನ ಮಿಕ್ಸ್ ಮಾಡಿ ಮಾಡಿಸುವಂಥ ಹಿಟ್ಟದು. ನಮ್ಮ ಮನೇಲಿ ನಾವು ಪ್ರತಿ ಸಲ ಹೀಗೆ ಮಾಡ್ಕೊಳ್ಳೋದು. ಅಂಗಡಿ ಹಿಟ್ಟು ನಮ್ಮ ಅಮ್ಮಂಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳಿ ಅವರು ಮಾಡಿ ನನಗೂ ಒಂದಷ್ಟು ಕೊಟ್ಟು ಕಳಿಸಿದ್ದಾರೆ. ಇದು ರೇಷನ್ ಅಕ್ಕಿ ಅಂದರೆ ದೋಸೆ ಇಡ್ಲಿಗೆ ಯೂಸ್ ಮಾಡ್ಕೊ ಅಂತ ಹೇಳಿಬಿಟ್ಟು 2ರಿಂದ 3 ಸೇರು ಹಾಕ್ಕೊಟ್ಟು ಕಳಿಸಿದ್ದಾರೆ. ನಮ್ಮಿಬ್ಬರು 3 ಜನಕ್ಕೆ ಸಾಕಾಗುತ್ತೆ, ತುಂಬ ದಿನವೇ ಬರುತ್ತೆ. ಹಾಗೆಯೇ ಇದು ಅದರಲ್ಲಿ ಏನಿದೆ ಅಂತ ನನಗೂ ಗೊತ್ತಿರಲಿಲ್ಲ. ಅದು ಓಪನ್ ಮಾಡಿ ನೋಡಿದಾಗ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪೌಡರ್ ಇತ್ತು. ಸಾಂಬಾರು ಪೌಡರ್ ಕೂಡ ಮನೆಯಿಂದ ಮಾಡಿ ಕೊಟ್ಟು ಕಳಿಸಿದ್ದು.
ಅರಿಶಿನ ಪೌಡರ್ ಇತ್ತು. ಅರಿಶಿನ ಪೌಡರ್ ಕೂಡ ಒಂದು ಬಾಕ್ಸ್ ಆಗುವಷ್ಟು. ಅಂದರೆ ಅರಿಶಿನ ಅಂತಂದರೆ ಯಾಕೆ ಕೊಟ್ಟು ಕಳಿಸಿದ್ರು ಅಂತ ಹೇಳಿದರೆ, ಅದು ನಮ್ಮ ಮನೆಯಲ್ಲೇ ಮಾಡಿರುವಂಥ ಅರಿಶಿನ. ಮನೆಯಲ್ಲಿ ಅಂತಂದರೆ ನಮ್ಮ ಹಿತ್ತಲಲ್ಲೇ ಒಂದು ಅಗಲ ಒಂದು 2ರಿಂದ 3 ಅಡಿ ಅಗಲ ಆಗುವಷ್ಟು ಬೆಳೆದಿದ್ದು ನಮ್ಮ ಹಿತ್ತಲಲ್ಲಿ. ಅದನ್ನು ಕಿತ್ತು ಚೆನ್ನಾಗಿ ಅದನ್ನು ಬಿಸಿ ನೀರಲ್ಲಿ ಬೇಯಿಸ್ತಾರೆ. ನಂತರ ಅದನ್ನು ಕಟ್ ಮಾಡಿ ಪೀಸ್ ಮಾಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಪೌಡರ್ ಮಾಡಿದ್ರೆ ಆರ್ಗ್ಯಾನಿಕ್ ಅರಿಶಿನ ಅಂತಲೇ ಹೇಳ್ಬೋದು. ಆ ಅರಿಶಿನ ರೆಡಿಯಾಗುತ್ತೆ. ಅದನ್ನು ಕೂಡ ಒಂದು ಬಾಕ್ಸ್ ಹಾಕಿ ಕೊಟ್ಟು ಕಳಿಸಿದ್ರು. ಮತ್ತು ಅದು ಸಾಂಬಾರು ಪೌಡರ್ ಇತ್ತು, ಹೆಸ್ರು ಕಾಳಿತ್ತು. ಹೆಸ್ರು ಕಾಳನ್ನು ನಾವು ನಮ್ಮ ಹೊಲದಲ್ಲೇ ಬೆಳಿತೀವಿ. ಹೆಸ್ರು ಕಾಳು ಕೊಟ್ಟು ಕಳಿಸಿದ್ರು. ನೆಕ್ಸ್ಟ್ ಏನಿತ್ತು ಅಂತ ಹೇಳಿದ್ರೆ ಬೇಳೆ ಇತ್ತು, ಅವರೇ ಬೇಳೆ. ಇದು ಅವರೇ ಬೇಳೆ 1 ವರ್ಷಕ್ಕಾಗುವಷ್ಟು. ಅಂತಂದರೆ ನಮ್ಮ ಅಮ್ಮನೇ ಬೀಸೋ ಕಲ್ಲಲ್ಲಿ ಬೇಳೆ ಮಾಡೋದು ಇದು. ನಾವೇ ಬೆಳಿತೀವಿ ಹೊಲದಲ್ಲಿ ಅವರೆಕಾಳು. ಹಾಗಾಗಿ ಒಂದು ವರ್ಷಕ್ಕಾಗುವಷ್ಟನ್ನೇ ಕೊಟ್ಟು ಕಳಿಸಿದ್ರು. ಅವರೇ ಬೇಳೆನ ನಾನು ಜಾಸ್ತಿ ಏನು ಯೂಸ್ ಮಾಡಲ್ಲ, ಬಟ್ ಸೊಪ್ಪಿನ ಸಾರು ಮಾಡಬೇಕಾದ್ರೆ ಯೂಸ್ ಮಾಡ್ತೀನಿ. ಸೊಪ್ಪಿನ ಸಾರಿಗೆ ತೊಗರಿಬೇಳೆ ಹಾಕೋದಕ್ಕಿಂತನೂ ಅವರೇ ಬೇಳೆ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಪರೂಪಕ್ಕೆ ಒಂದಿನ ತಿಂದರೆ ಏನಾಗಲ್ಲ ಅಂತ ಹೇಳಿಬಿಟ್ಟು ನಾನು ಅವರೇ ಬೇಳೆನೇ ಯೂಸ್ ಮಾಡ್ತೀನಿ. ಅವರೆಕಾಳು ಸೀಸನಲ್ಲೂ ಅಷ್ಟೇ ತುಂಬ ಕೊಟ್ಟು ಕಳಿಸಿದ್ರು ನಮ್ಮಮ್ಮ. ನಾವಂತೂ ಸಿಕ್ಕಾಪಟ್ಟೆ ತಿಂದ್ವಿ. ಮತ್ತು ಅದು ತೊಗರಿಬೇಳೆ ನೋಡಿ 1 ವರ್ಷಕ್ಕಾಗುವಷ್ಟು ಅವರೇ ಬೇಳೆ ಜೊತೆಗೆ ತೊಗರಿಬೇಳೆನೂ ಕೂಡ ನಾವು ಹಾಗೆ ಬೀಸೋ ಕಲ್ಲಲ್ಲೇ ನಮ್ಮಮ್ಮ ಬೇಳೆ ಮಾಡಿ ನನಗೆ ಒಂದಷ್ಟು, ನನ್ನ ಅಕ್ಕಂಗೆ ಒಂದಷ್ಟು, ನಮ್ಮ ಮನೆಗೆ ಒಂದಷ್ಟು ಅಂತ ಹೇಳ್ಬಿಟ್ಟು 3 ಭಾಗ ಮಾಡಿ, ಅಂದರೆ 1 ವರ್ಷಕ್ಕೆ ಆಗೋವಷ್ಟು 3 ಜನಕ್ಕೂ ಮಾಡಿಟ್ಟಿರ್ತಾರೆ ನೋಡಿ. ಅಷ್ಟು ರೇಷನ್ನು. ಈಗ ನೀವು ಅನ್ಕೋಬೋದು ಇದನ್ನೆಲ್ಲ ಇಲ್ಲೇ ತೊಗೋಬೋದಲ್ವಾ, ಅಲ್ಲಿಂದ ಹೊತ್ಕೊಬರೋದು, ಅದು ನೀವು ಅಮ್ಮಂಗೆ ವರ್ಡನ್ ಆಗಲ್ವಾ ಅಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಅದೆಲ್ಲ ಅಂದರೆ ಅಷ್ಟು ತಂದಿರೋ ರೇಷನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು, ನಮ್ಮ ಹೊಲದಲ್ಲೇ ಬೆಳೆದಿರೋ ಅಂಥದ್ದು. ಸೊ ಅದನ್ನೆಲ್ಲ ಅನ್ಪ್ಯಾಕ್ ಮಾಡಿ ಮಕ್ಕಳಿಗೆ ಒಂದು ರೌಂಡ್ ಪಾರ್ಕಿಗೆ ಕರ್ಕೊಂಡು ಹೋಗಿ ಬರೋಣ. ಅಕ್ಕನ ಮಗಳು ಬೇರೆ ಊರಿಂದ ಬಂದಿದ್ಲು, ಅವಳಿಗೂ ಸಮ್ಮರ್ ಹಾಲಿಡೇಸು. ಇನ್ಮೇಲೆ ಅವಳು ಇಲ್ಲೇ ಇರ್ತಾಳೆ, ಇಲ್ಲೇ ಸ್ಕೂಲಿಗೆ ಅಡ್ಮಿಷನ್ ಕೂಡ ಮಾಡಿಸ್ಕೊತಾ ಇದ್ವಿ. ಹಾಗಾಗಿ ಅವಳಂತೂ ತುಂಬ ಎಕ್ಸೈಟ್ ಆಗಿದ್ಲು. ಕವು ಪಾರ್ಕಿಗೆ ಕರ್ಕೊಂಡು ಹೋಗುವಂಥ ಬೆಳಿಗ್ಗೆಯಿಂದನೇ ಹಿಂಸೆ ಕೊಡ್ತಿದ್ಲು, ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿ. ಸಂಜೆ ಹಾಗೆ ಇಬ್ಬರಿಗೂ ಪಾರ್ಕಿಗೆ ಕರ್ಕೊಂಡು ಹೋದೆ. ಅವರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅವಳು ಹಳ್ಳಿನಲ್ಲೇ ಇರೋದ್ರಿಂದ ಇದೆಲ್ಲ ತುಂಬ ಹೊಸದು ಅವಳಿಗೆ. ಸೊ ಹಾಗಾಗಿ ಅವಳು ಪ್ರತಿದಿನವೂ ಬೆಳಿಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಳೆ, ಪಾರ್ಕಿಗೆ ಕರ್ಕೊಂಡು ಹೋಗು, ಆಟ ಆಡೋಣ, ಅಲ್ಲಿ ಸ್ವಲ್ಪ ಹೊತ್ತು ಇದು ಬರೋಣ ಅಂತ ಹೇಳಿ. ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಹೀಗೆ ಸಂಜೆ ಹೊತ್ತು ಹೋಗಿ ಬರ್ತೀವಿ. ನನಗಂತೂ ಅವ್ರು ವಾಕ್ ಮಾಡೋದಕ್ಕೆ ಬಿಡೋಲ್ಲ, ಅವರಿಬ್ಬರನ್ನೇ ನಾನು ನೋಡ್ಕೊಳ್ಳೋದಾಗುತ್ತೆ ಪಾರ್ಕಲ್ಲಿ. ಸೊ ಅವರಿಗೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು, ಈಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಮಕ್ಕಳಿರ್ತಾರೆ, ಆಟ ಆಡೋದಕ್ಕೂ ಅಷ್ಟು ಸಿಗೋದಿಲ್ಲ ಅಲ್ಲಿ. ಆದರೂ ಅವರು ಹೇಗೋ ಸ್ವಲ್ಪ ಹೊತ್ತು ಆಟ ಆಡಿ ಸಂಜೆ 7 o'clockವರೆಗೂ ಆಟ ಆಡಿದ್ರು. ಬರ್ರಿ ಅಂದರೆ ಇಬ್ಬರು ಬರೋದಿಲ್ಲ ಅಂತ ಹೇಳಿ ಆಟಾಡ್ತಾನೆ ಇದ್ದರು. ಸೊ ಇದಿತ್ತು ನಮ್ಮ ದಿನ. ನಿಮ್ಮ ದಿನ ಹೇಗಿತ್ತು?